ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತಹದ್ದು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ. ಮಾಧ್ಯಮಗಳಲ್ಲಿ ಒಂದು ವರದಿ ಬಂತು, ಇಲ್ಲಿ ಗೋರಿಗಳು ತಲೆ ಎತ್ತಾ ಇದ್ದಾವೆ ಅಂತ. ಆ ಸುದ್ದಿಯನ್ನು ನಾವು ನೋಡಿದ್ವಿ, ಮತ್ತು ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಈ ರೀತಿ ತಲೆ ಎತ್ತಾ ಇದೆ, ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಹಾಕಿದರೆ ನಾನು ಹೇಳಿದೆ, ಅದು ಅಕ್ರಮ ಗೋರಿ ಯೂನಿವರ್ಸಿಟಿಯಲ್ಲಿ ಇರಬಾರ್ದು. 10ನೇ ತಾರೀಕು ಆಗಸ್ಟ್ನಲ್ಲಿ ಅದನ್ನು ತೆರವುಗೊಳಿಸಬೇಕು. ಇಲ್ಲೇ ಹೋದರೆ ನಾವೇ ಅಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಕರಸೇವೆ ಮುಖಾಂತರ ನೆಲಸಮ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ. ಇದನ್ನೇ ಇಟ್ಕೊಂಡು ಅಲ್ಲಿಯ ಬೀಟ್ ಪೊಲೀಸ್ ಫಕೀರಪ್ಪ ಅನ್ನುವಂಥವರು ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನ ನೋಡಿ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಿದೆ, ಕೋಮುಗಲಭೆ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನಾ ಹೇಳಿಕೆ ನೀಡಿದ್ದಾರೆ, ಹೀಗಾಗಿ ನಾನು ನಿಮಗೆ ದೂರು ಕೊಡ್ತೀನಿ ಅಂತ ಹೇಳಿ ಅಲ್ಲಿಯ ನರೋಣ ಪೊಲೀಸ್ ಠಾಣೆಯ PSI ಅವರಿಗೆ ದೂರನ್ನು ಸಲ್ಲಿಸ್ತಾರೆ. ಇದರಲ್ಲಿ ಪ್ರಸ್ತಾಪ ಮಾಡಿದ್ದೇನೆಂದರೆ, ಇದು ನೂರಾರು ವರ್ಷಗಳ ಹಿಂದಿನ ಗೋರಿಗಳಾಗಿದ್ದೆ, ಅಲ್ಲಿ ಗೋರಿಗಳಿದ್ದಾವೆ, ಅಲ್ಲಿಯ ವೈಸ್ ಚಾನ್ಸಲರ್ ಹೇಳ್ತಾರೆ ಅಲ್ಲಿ ಇರುವಂಥದ್ದು ಗೋರಿ ಒಂದೇ. ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಕಡೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ರು. ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ ಅದಕ್ಕೆ ಪರವಾನಗಿ ಯಾರು ಕೊಟ್ಟರು? ಮತ್ತು ಆ ವಿದ್ಯುತ್ ಸಂಪರ್ಕವನ್ನು ನನಗೆ ಗೊತ್ತಾದ ಮೇಲೆ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ ಮತ್ತು ಆ ಗೋರಿಯನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದೀನಿ. ವೈಸ್ ಚಾನ್ಸಲರು ಒಂದು ಗೋರಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪೊಲೀಸರು ಹೇಳ್ತಾರೆ ಗೋರಿಗಳಿದ್ದಾವೆ ಅಂದರೆ ಹಲವಾರು ಗೋರಿಗಳಿದ್ದಾವೆ ಅಂತ ಅರ್ಥ ಆಯ್ತು. 2014ರಲ್ಲಿ ಒಂದು ಗೂಗಲ್ ಮ್ಯಾಪ್ ಇದೆ. ಈ ಗೂಗಲ್ ಮ್ಯಾಪು ಈ ಭಾಗ ಗೋರಿ ಇರುವಂಥದ್ದು, ಒಂದು ಸಣ್ಣ ಪ್ರಮಾಣ ಗೋರಿ ಇದೆ. ಈ ಪಕ್ಕಕ್ಕೆ ಒಂದು ತಗ್ಗು, ನೋಡ್ರಿ ಇದನ್ನು, ತಗ್ಗು, ಇದೊಂದು ಗೋರಿ, ಇದು ಒಂದೇ ಗೋರಿ. ಆಮೇಲೆ ಈ ಗೋರಿ ಅಷ್ಟೊಂದು ಕಟ್ಟಡ ನಿರ್ಮಾಣ ಆಗಿರುವಂತೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಈ ಗೋರಿಯ ರೂಪ ಹೇಗಾಗಿದೆ ಅಂದರೆ, ಅದು ತೆಗೆದಿಲ್ಲನಪ್ಪ, ಎಲ್ಲ ನಮಗೆ ಮಾಡ್ತಾರೆ. ಹೆಂಗೋ ಎಷ್ಟು ಹಾಕಿದ್ಮೇಲೆ ನಮಗೆ ಅದು ದೊಡ್ಡದು ನೋಡಿ, ಇಲ್ಲಿ ನೋಡಿ, ಈ ರೀತಿ ಬದಲಾವಣೆ ಆಗಿದೆ. ಸುಮಾರು 20-30 ಅಡಿ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿದ್ದಾರೆ. ಮೊದಲು ಇರೋದು ಸೆಂಟ್ರಲ್ ಇದೆ ಅಲ್ಲ, ಅದು ಗೂಗಲ್ ಮ್ಯಾಪ್ನಲ್ಲಿ ಏನಿದೆ ಅದು ಕರೆಕ್ಟಾಗಿದೆ. ಈಗ ಅದ್ರ ಸುತ್ತಲೂ ಫೌಂಡೇಶನ್ ನಿರ್ಮಾಣ ಆಗಿದೆ. ಇದ್ರ ಉದ್ದೇಶ ಮುಂದೆ ಕನ್ಸ್ಟ್ರಕ್ಷನ್, 4 ಕಡೆ ಗೋಡೆ, ಒಂದು ಕಡೆ ಬಾಗಿಲು ಮಾಡುವಂಥದ್ದು, ಒಂದೇನೋ ಅವ್ರದ್ದು ಪ್ಲ್ಯಾನ್, ಯೋಜನೆ ಇರಬೇಕು ಅಂತ ಅನಿಸುತ್ತೆ. ಇದು ವೈಸ್ ಚಾನ್ಸಲರ್ ಹೇಳಿರುವಂತಹ ಒಂದು ಗೋರಿ. ಆದರೆ ಇದೇ ಗೋರಿ ಅಲ್ಲ, ಈ ಪ್ಲ್ಯಾನ್ ಇದು ಯಾರು VC ಅವರು ಒಂದೇ ಗೋರಿ ಇದೆ ಅಂತ ಹೇಳಿದ್ದಾರೆ.
ಅದನ್ನು ರಿಮೂವ್ ಮಾಡಲಿಕ್ಕೂ ಕೂಡ ನಾನು ಹೇಳಿದ್ದೀನಿ ಅಂತಲೂ ಹೇಳಿದ್ದಾರೆ. ಇನ್ನು ಇದನ್ನು ಫೌಂಡೇಶನ್ ಮಾಡಿ ಬರೀ ಗೋರಿಗಳಿದ್ದಾವೆ. ಇದು ಒಂದು, ಅದ್ರ ಪಕ್ಕಕ್ಕೆ ಒಂದು, 2 ಗೋರಿ. ಈಗ ಹೇಳ್ತೀನಿ ನಿಮಗೆ. ಇದು ಹಿಡಿಪ, ಈ ಗೋರಿ ಇದೆ ಅಲ್ರಿ, ಇದ್ರ ಪಕ್ಕ ಇದು ತಗ್ಗು ಕಾಣುತ್ತಲ್ಲ, ಆ ತಗ್ಗಿನ ಪ್ರದೇಶದಲ್ಲಿ ಈಗ ಈ ರೀತಿ ನಿರ್ಮಾಣ ಆಗಿದೆ. ತಗ್ಗಂತ ಆ ತಗ್ಗಿದ್ದಲ್ಲಿ ಪ್ರದೇಶದಲ್ಲಿ ಈ ರೀತಿ ಕಂಪೌಂಡ್ ಮಾದರಿಯಲ್ಲಿ ಕಲ್ಲುಗಳಿಟ್ಟಿದ್ದಾರೆ. ಇನ್ನೊಂದು ಕಡೆ ಅತಿ ಎತ್ತರ ಪ್ರದೇಶದಲ್ಲಿಯೂ ಈ ರೀತಿಯ ಕಲ್ಲುಗಳನ್ನು ಜೋಡಿಸಿದ್ದಾರೆ ನೋಡಿ. ಇದು 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 ಹೊಸದಾಗಿ ಇದನ್ನು ಮಾಡ್ತಾ ಇರೋದು. ಇನ್ನು ಈ ಗೋರಿಯ ಪಕ್ಕ ಇದು ಒಂದು ಗೋರಿ ಇದೆ, ಹಳೇದಿದು, ಅದರ ಪಕ್ಕ ಇದೆ. ಇವು ಎರಡೂ ಅಲ್ಲದೆ ಇವೆರಡು ಕಲ್ಲುಗಳು ಇಟ್ಟಂಥದ್ದು ಮತ್ತು ಇನ್ನೊಂದು ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು. ಇವೆಲ್ಲ ಅಲ್ಲಿ ಬೀಮ್ ಅನ್ನುವಂಥದ್ದು ಒಂದು ಬಿಲ್ಡಿಂಗ್ ಇದೆ. ಆಮೇಲೆ ಈ ಕಲ್ಲುಗಳೇನಿದೆ ಅಲ್ರಿ, ಅತ್ಯಂತ 650 ಅಂದಾಜು 650 ಎಕರೆ ಜಮೀನಿನಲ್ಲಿ ದುರ್ಗಮ ಪ್ರದೇಶ ಇದು. ಆ ದುರ್ಗಮ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಹೋಗೋಕ್ಕೆ ಸಾಧ್ಯ ಇಲ್ಲ, ಎತ್ತರ ಪ್ರದೇಶದಲ್ಲಿ ಎತ್ತಿನ ಗಾಡಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಕಲ್ಲುಗಳನ್ನು ಅಲ್ಲಿ ಶೇಖರಿಸಿ ಇಟ್ಟವರು ಯಾರು? ಯಾವ ಉದ್ದೇಶಕ್ಕಾಗಿ ಅಲ್ಲಿ ಈ ಕಲ್ಲುಗಳನ್ನು ಗುಂಪು ಹಾಕಲಾಯಿತು? ಅಲ್ಲಿಯ ಪೊಲೀಸ್ ಬೀಟ್ ನಮ್ಮ ಜಿಲ್ಲಾಧ್ಯಕ್ಷರು ಕರ್ಕೊಂಡು ಹೋಗ್ತಾರೆ. ಬಾರಪ್ಪ ರಾಗೇಶ, ಸುಳ್ಳು ಸುದ್ದಿ ನೋಡಿ ನೀವು ಏನೇನೋ ಸ್ಟೇಟ್ಮೆಂಟ್ ಕೊಡಬೇಡಿ, ಬನ್ನಿ ಅಂತ ಕರ್ಕೊಂಡು ಹೋಗಿ ಕೇವಲ ಈ 2 ಗೋರಿ ತೋರಿಸ್ತಾರೆ. ಇದು ಒಂದು, ಆಗಲೇ ತೋರಿಸಿದ್ನಲ್ಲ ಅದು ಎತ್ತರ ಮ್ಯಾಪ್ನಲ್ಲಿರುವಂಥದ್ದು 2 ಗೋರಿ. ಉಳಿದಂಥ ಗೋರಿ ಸ್ಟ್ರಕ್ಚರು ಇವು ಯಾವ ತೋರ್ಸಕ್ಕೆ ತಯಾರಿಲ್ಲ. ಈ ಗೋರಿಗಳ ಪರವಾಗಿ ಪೊಲೀಸ್ ಇಲಾಖೆನೇ ವಕಾಲತ್ತು ವಹಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಅದು ಜ್ಞಾನ ದೇಗುಲ, ಕೇಂದ್ರೀಯ ವಿಶ್ವವಿದ್ಯಾಲಯ, ದೇಶದ ಹಲವಾರು ರಾಜ್ಯಗಳಿಂದ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಅಂತಹ ವಿದ್ಯಾರ್ಥಿಗಳ ಕಡೆಯಿಂದ ಈ ಕಲ್ಲನ್ನು ಶೇಖರಿಸಿಟ್ಟಿದ್ದಾರೆ ಅನ್ನುವಂತಹ ಗುಮಾನಿ ಇದೆ.